ತೆನಾಲಿ ರಾಮ ಮತ್ತು ತಪ್ಪಿಲ್ಲದ ದಂಡ. ವಿಜಯನಗರದ ಮಾರುಕಟ್ಟೆ ತುಂಬಾ ಗದ್ದುಸುಗದ್ದುಸಾಗಿ ನಡೆಯುತ್ತಿದ್ದರೂ ಇತ್ತೀಚೆಗೆ ಅಲ್ಲಿ ಪ್ರತಿದಿನ ರಾತ್ರಿ ಕಳ್ಳತನವಾಗುತ್ತಿತ್ತು. ವ್ಯಾಪಾರಿಗಳು ಬಹಳ ಕಳವಳಗೊಂಡರು. ಹೀಗೆ ಮುಂದುವರಿದರೆ ನಮ್ಮ ವ್ಯಾಪಾರವೇ ನಾಶವಾಗುತ್ತದೆ ಎಂದು ಅವರು ರಾಜಕೃಷ್ಣದೇವರಾಯರಿಗೆ ದೂರರು. ರಾಜರು ಕಾವಲು ಹೆಚ್ಚಿಸಿದರೂ ಕಳ್ಳನು ಸಿಕ್ಕಲಿಲ್ಲ. ಅಂತಿಮವಾಗಿ ಅವರು ತೆನಾಲಿ ರಾಮನನ್ನು ಕರೆಸಿದರು. ತೆನಾಲಿ ಮಾರುಕಟ್ಟೆಗೆ ಹೋಗಿ ಎಲ್ಲ ವ್ಯಾಪಾರಿಗಳನ್ನ ಗಮನದಿಂದ ನೋಡಿದನು. ಆಮೇಲೆ ಎಲ್ಲರಿಗೂ ಒಂದೇ ಗಾತ್ರದ ಮರದ ದಂಡವನ್ನು ಕೊಟ್ಟು ಹೇಳಿದರು, ಇಂದು ರಾತ್ರಿ ಈ ದಂಡವನ್ನು ಮನೆಯಲ್ಲೇ ಇಟ್ಟುಕೊಳ್ಳಿ. ನಾಳೆ ಬೆಳಿಗ್ಗೆ ಎಲ್ಲರೂ ಇದನ್ನು ಅರಮನೆಗೆ ತಂದುಕೊಡಿ. ನಿಜವಾದವನದು ದಂಡ ಮಾತ್ರ ಹಾಗೇ ಇರುತ್ತದೆ. ವ್ಯಾಪಾರಿಗಳು ಗೊಂದಲಗೊಂಡರೂ ತೆನಾಲಿಯನ್ನು ನಂಬಿದರು. ಬೆಳಿಗ್ಗೆ ಎಲ್ಲರೂ ದಂಡವನ್ನು ತಂದರು. ತೆನಾಲಿ ಒಂದೊಂದು ದಂಡವನ್ನು ಶಾಂತವಾಗಿ ಪರಿಶೀಲಿಸಿದನು. ಅಷ್ಟರಲ್ಲಿ ಒಬ್ಬ ವ್ಯಾಪಾರಿಯ ದಂಡ ಮಾತ್ರ ಸ್ವಲ್ಪ ಚಿಕ್ಕದಾಗಿದೆ ಎಂದು ಗಮನಕ್ಕೆ ಬಂತು. ತೆನಾಲಿ ನಗೆಮುಚ್ಚಿಕೊಂಡು ಹೇಳಿದರು, ಗಾಬರಿಗೊಂಡನು. ತಾನು ಹಿಡಿದರೆ ಈ ದಂಡ ದೀರ್ಘವಾಗುತ್ತದೆ ಎಂದು ಭಯಪಟ್ಟು ಅದನ್ನು ಕತ್ತರಿಸ್ತಾನೆ ಎಂದು ಹೇಳಿದನು. ಮಾರುಕಟ್ಟೆಯಲ್ಲಿ ಮತ್ತೆ ನೆಮ್ಮದಿ ನೆಲೆಸಿತು. ರಾಜಕೃಷ್ಣದೇವರಾಯರು ತೆನಾಲಿ ರಾಮನ ವಿವೇಕವನ್ನು ಬಹಳ ಮೆಚ್ಚಿದರು. ನೀತಿ, ಸತ್ಯವು ಯಾವಾಗಲೂ ತನ್ನನ್ನು ತಾನು ಬಹಿರಂಗಗೊಳಿಸುತ್ತದೆ.